ಅವಿ ಇವತ್ತು ಪಾವ್ ಭಾಜಿ ಮಾಡೋದು ಹೆಂಗೆ ಅಂತ ತೋರ್ಸಕ್ ಬಂದಿದ್ದೀನಿ. ಆ ಪಾವ್ ತಗೊಂಡ್ ಬರ್ಬೋದು ಬ್ರೆಡ್ನ. ಈ ಬಾಜಿ ಅಂದ್ರೆ ಸಬ್ಜಿ ಮಾಡೋದು ಹೇಗೆ ಅಂತ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಮಾಡೋಕೆ ಟ್ರೈ ಮಾಡ್ತೀನಿ. ಎಷ್ಟು ತರಕಾರಿ ಇದೆಯೋ ಮನೆಯಲ್ಲಿ ಅದ್ರಲ್ಲಿ ಯಾವ್ಯಾವ್ದು ಹಾಕ್ಬೋದು ಅದನ್ನೆಲ್ಲ ಹೇಳ್ತೀನಿ, ಯಾವ್ದ್ಯಾವ್ದು ಹಾಕ್ಬೋದು ಅಂತ. ಅದನ್ನೆಲ್ಲ ಹೆಚ್ಚೋದು, ಒಂದು ಕುಕ್ಕರಿಗೆ ಹಾಕೋದು, ಅದು ಬೆಂದ ಮೇಲೆ ಒಂದಷ್ಟು ಮಸಾಲೆ ಹಾಕೋದು. ಇಷ್ಟು ಮಾಡೋ ತರ ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಅದನ್ನ. ಬಾಜಿನ ಹುರಿಯೋದು ಅದೆಲ್ಲ ಕೆಲಸ ಬಿಟ್ಟು ಮಾಡೋ ತರ. ಓಕೆ, ಈಗ ತರಕಾರಿ ನಾನು ಒಂದಷ್ಟು ತೊಳೆದು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಯಾವ್ಯಾವ್ದು ಅಂತ. ತೊಳೆದಿಟ್ಕೊಂಡಿರೋ ತರಕಾರಿ ಇಲ್ಲಿದೆ. ಗೆಣಸು ಒಂದು 2-3 ಪೀಸು ಹಾಕೊಂಡಿದ್ದೀನಿ. ಇದು ಮೆತ್ತಗಾಗತ್ತೆ ಬೆಂದ ಮೇಲೆ, ಅದು ಚೆನ್ನಾಗಿ ಹೊಂದಿಕೆ ಆಗತ್ತೆ ಒಂದಕ್ಕೊಂದಕ್ಕೆ. ಅದಕ್ಕೆ ಸಿಹಿ ಕುಂಬಳಕಾಯಿ, ಒಂದು ಬೀಟ್ರೋಟು, ಮತ್ತೆ ಒಂದು ನವಿಲ್ ಕೋಸು, ಒಂದು 4 ಚೋಳಿಕಾಯಿ ಇತ್ತು ಅದು ಹಾಕ್ತೆ. ಇನ್ನೊಂದು ಕ್ಯಾರೆಟ್ ಪೀಸ್ ಇದೆ, ಅದನ್ನು ಹಾಕ್ತೀನಿ. ಇದನ್ನ ಹೆಚ್ಚೋಣ. ತುಂಬಾ ಸಣ್ಣಕ್ಕೇನು ಹೆಚ್ಚಬೇಕಾಗಿಲ್ಲ, ನೀವು ಕಟ್ಟರಲ್ಲಿ ಕಟ್ ಮಾಡ್ಕೊಂಡ್ರು ಆಗತ್ತೆ. ಆಲೂಗೆಡ್ಡೆ ಇದ್ರೆ ಆಲೂಗೆಡ್ಡೆ ಹಾಕೊಳ್ಬಹುದು. ನನ್ನ ಹತ್ರ ಆಲೂಗೆಡ್ಡೆ ಇಲ್ಲ, ಅದಕ್ಕೆ ಹಾಕ್ತಾ ಇಲ್ಲ. ಗೆಣಸಿನ ಬದಲು ಆಲೂಗೆಡ್ಡೆ ಹಾಕೋಬಹುದು. ಸಿಪ್ಪೆ ತೆಗೆದು ಬಿಟ್ಟು ಅದನ್ನು ಹೆಚ್ಕೊಂಡ್ರೆ ಒಳ್ಳೇದು. ಹಾಗೆ ಕ್ಯಾರೆಟ್ ಹಾಕ್ಬೋದು, ಹೂಕೋಸು ಹಾಕ್ಬೋದು. ಈ ಬಾಜಿ ಮಾಡಿಟ್ಕೊಂಡ್ರೆ ಇದನ್ನ ಬೇರೆ ಯಾವ್ದಾದ್ರ ಜೊತೆನಾದ್ರೂ ತಿನ್ನೋದಕ್ಕೂ ಆಗತ್ತೆ. ಗೆಣಸು ಅಥವಾ ಆಲೂಗೆಡ್ಡೆ ಸ್ವಲ್ಪ ಸಿಹಿ ಆಗತ್ತೆ, ಮತ್ತೆ ಅದು ಮೆತ್ತಗಾಗತ್ತೆ, ಸ್ಟಾರ್ಚ್ ತರ ಅದೇ ಆಗತ್ತೆ. ಅದಕ್ಕೆ ಅದನ್ನೇ ಜಾಸ್ತಿ ಹಾಕಿದೀನಿ. ಇಷ್ಟೆಲ್ಲ ತರಕಾರಿ ಹಾಕಿದ್ಮೇಲೆ ದೊಡ್ಡ ಟೊಮೊಟೊನ ಹೀಗೆ ಒಂದು 3-4 ಹೀಗೆ ಇಟ್ಕೊಂಡಿದೀನಿ. ಯಾಕೆಂದ್ರೆ ಇದು ಪೂರ್ತಿ ಬೆಂದ ಮೇಲೆ ನಾನು ಅದ್ರದ್ದು ಸಿಪ್ಪೆ ತೆಕ್ಕೋಬೇಕು. ಅದಕ್ಕೆ ಕುಕ್ಕರ್ ಕೂಗಿದೆ, ಟೊಮೆಟೊ ಸಿಪ್ಪೆ ತೆಗಿತಾ ಇದ್ದೀನಿ ನಾನು. ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಹಾಕ್ತಾ ಇದೀನಿ ಇದಕ್ಕೀಗ. ಈಗ 900 ಅಲ್ಲಿ ಇದೆ ಇದು. ಇದು ಬೆಣ್ಣೆ, ಉಪ್ಪು, ಅರಿಶಿನ, ಖಾರದ ಪುಡಿ, ನನ್ನ ಹತ್ರ ಜೀರಿಗೆ ಪುಡಿ ಇದೆ ಹಾಕ್ತಾ ಇದೀನಿ, ಇಲ್ಲದೆ ಇದ್ರೂ ಪರವಾಗಿಲ್ಲ. ಗರಂ ಮಸಾಲ, ಚೂರ್ ಗರಂ ಮಸಾಲ, ಇಲ್ಲಿ ಕಾಣ್ತಾ ಇದೆಲ್ಲ. ಮತ್ತಿದು ಪಾವ್ ಭಾಜಿ ಮಸಾಲ. ಎರಡು ಒಂದೇ ತರ ಇರತ್ತೆ. ಖಾರ ನಮಗ್ ಕಡಿಮೆ ಸಾಕು, ಸ್ವಲ್ಪ ಕಡಿಮೆ ಹಾಕಿದೀನಿ. ಇದು ಬೆಣ್ಣೆ ಪೂರ್ತಿ ಕರಗಿಲ್ಲ, ಇನ್ನು ಕರಗ್ತಾ ಇದೆ. ನಾನು ತುಂಬಾ ಬೆಣ್ಣೆ ಹಾಕಿಲ್ಲ, ಟೊಮೆಟೊ ಕಮ್ಮಿ ಇತ್ತು ಅನ್ನೋ ಕಾರಣಕ್ಕೆ ಟೊಮೆಟೊ ಸಾಸೆ ಒಂಚೂರು ಹಾಕ್ತಾ ಇದೀನಿ ನಾನು. ಒಂದು ಸಣ್ಣ ಕ್ಯೂಬ್ ಚೀಸ್ ಹಾಕ್ಬೋದು. ನಾನು ಇರ್ಲಿಲ್ಲ, ಮನೇಲಿ ಇದ್ದಿದ್ದು ಹಾಲಿನ ಕೆನೆನೇ ಹಾಕ್ತಾ ಇದ್ದೀನಿ.